ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನೆಲ್ಲಿಕಾಯಿ ಸಾರು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾವೊಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ ಅಲ್ಲಿ ಮಟ್ಟ ಹುರ್ಕೊಳಕ್ಕೆ ಏನೇನು ಮಸಾಲೆ ಸಾಮಾನು ಬೇಕಾ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಹುರ್ಕೊಳಕ್ಕೆ ನಾನು ಇಲ್ಲೇ 1 ಸ್ಪೂನ್ ತೋರಿಸ್ತೇನೆ ನೋಡ್ರಿ. ಇದೇ ಸ್ಪೂನ್ಲೆನ ಎಲ್ಲಾನು ಮೆಜರ್ಮೆಂಟ್ ಮಾಡಿ ತೊಗೊಂಡೀನಿ. ಈ ಸ್ಪೂನ್ಲೆ ನಾನು 2 ಚಮಚದಷ್ಟು ತೊಗರಿಬೇಳೆ ತೊಗೊಂಡೀನಿ, 1 ಚಮಚದಷ್ಟು ಉದ್ದಿನಬೇಳೆ ತೊಗೊಂಡೀನಿ, ಒಂದು 7-8 ಕಾಳು ಮೆಣಸು ಕಾಳು ತೊಗೊಂಡೀನಿ. ಅದೇ ಚಮಚಲೆ ಒಂದು ಗಿರ್ದ ಚಮಚದಷ್ಟು ನಾನು ಮೆಂತೆ ತೊಗೊಂಡೀನಿ. ಆಮೇಲೆ ಅದೇ ಚಮಚಲೆನ ಒಂದು ಅರ್ಧ ಚಮಚ ಸಾಸಿವೆ ತೊಗೊಂಡೀನಿ, ಅರ್ಧ ಚಮಚ ಜೀರಿಗೆ ತೊಗೊಂಡೀನಿ, 1 ಚಮಚ ಹವೀಸ್ನ ತೊಗೊಂಡೀನಿ. ನೀವು ತೊಗರಿಬೇಳೆ ಬದಲಿ ಹೆಸರು ಬೇಳೆನ ತೊಗೋಬೋದು. ಇದನ್ನಿಷ್ಟು ನಾ ಈಗ ಎಣ್ಣೆ ಒಳಗೆ ಹಾಕ್ಕೊಂಡು ಕಂಪಾಗಿ ಹುರ್ಕೋತೇನಂತ. ಮೀಡಿಯಮ್ ಫ್ಲೇಮ್ನಾಗ ಕಾಳುಗಳನ್ನೆಲ್ಲ ಚಲೋತ್ನಂಗೆ ಹುರಿಯೋನಂತ. ಇದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡ್ರಿ. ಸೊ ಈಗ ಇದು ಇಷ್ಟು ಫ್ರೈ ಆಗೈತಿ. ನಾ ಈಗ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ನಾ ಇಲ್ಲೇ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ, 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಈಗ ಮಸಾಲೆ ಸಾಮಾನು ಜೊತೆ ಇವನ್ನೂ ಸೇರಿಸಿ ಚಲೋತ್ನಂಗೆ ನಾನು ಫ್ರೈ ಮಾಡ್ಕೋತೇನಂತ. ಸೊ ನೋಡ್ರಿ, ಇವ ಚಲೋ ಫ್ರೈ ಆಗವು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳಕ್ಕೆ ಬಿಡ್ತೀನಿ ನಾನು. ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಹುರಿದಿರೋ ಮಸಾಲೆ ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜಾರಿಗೆ 3 ಬೆಟ್ಟದ ನೆಲ್ಲಿಕಾಯ್ದು ಬೀಜ ತೆಗೆದು ಸಣ್ಣಗೆ ಹೆಚ್ಚಿ ಹಾಕ್ಕೊಳತ್ತೀನಿ. ಅದಾದಮೇಲೆ ಒಂದು ಗಿರ್ದ ಬಟ್ಲದಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ಇದನ್ನು ಪರ್ಟಿಕ್ಯುಲರಾಗಿ ಹಸಿ ಕೊಬ್ಬರಿದಾಗ ಮಾಡಿರಿ. ಒಣ ಕೊಬ್ಬರಿದಾಗ ಇದು ಒಂಚೂರು ಟೇಸ್ಟ್ ಆಗಂಗಿಲ್ಲ ಸಾಂಬಾರ. ಸೊ ನೆಕ್ಸ್ಟ್ ಈಗ ನಾನು ಹುರಿದಿರೋ ಮಸಾಲ ಏನಿತ್ತಲ್ಲ ಅಷ್ಟು ಮಸಾಲಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ನಾನು ಅರಿಶಿನ ಪೌಡರ ಹಾಕೋತೀನಿ. ಈಗ ಅಗತ್ಯ ಎಷ್ಟೈತಿ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಕತಿ ಅಷ್ಟು ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ. ಇದು ಎಷ್ಟು ಸಾಧ್ಯ ಐತಿ ಅಷ್ಟು ನಾನು ಪೇಸ್ಟನ್ನು ಮಾಡ್ಕೊಂಡೀನಿ. ಈಗ ನೆಕ್ಸ್ಟ್ ನೆಲ್ಲಿಕಾಯಿ ಸಾರ ಮಾಡೋಣಂತ ಬರ್ರಿ. ಸಾರು ಮಾಡೋಕ್ಕೆ ನಾ ಮಸಾಲೆ ಹುರಿದಿರೋ ಬಾಳ್ಗೆ ಏನಿತ್ತಲ್ಲ ಅದೇ ಬಾಳ್ಗೆನ ಹಾಕ್ಕೊಳತ್ತೀನಿ ರುಬ್ಬಿದ್ದಷ್ಟು. ಇದಕ್ಕೆ ಎಣ್ಣೆ ಬೇಕಾಗಿಲ್ಲ, ಡೈರೆಕ್ಟ್ ರುಬ್ಬಿರೋ ಅಷ್ಟು ಮಸಾಲಾನು ಹಾಕಿ ಮಿಕ್ಸಿ ಜಾರ್ಗೆ 1 ಲೋಟದಷ್ಟು ನೀರು ಹಾಕಿ ಆ ನೀರನ್ನ ನಾನು ಸಾರಿಗೆ ಹಾಕ್ಕೊಳತ್ತೀನಿ. ನಿಮಗೆ ಇದು ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೋರಿ, ಸ್ವಲ್ಪ ತೆಳ್ಳಗೆ ಬೇಕಾ ಅಂತಂದ್ರೆ ನೀರನ್ನು ಜಾಸ್ತಿ ಹಾಕೋರಿ. ನನಗೆ ಇದು ಒಂಚೂರು ಮೀಡಿಯಮ್ ಆಗಬೇಕು, ಅಂದ್ರೇ ಇದು ಸಾರು ಟೇಸ್ಟಾಗಿ ಬರ್ತೈತಿ. ಸೊ ನಾನು ಇದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಇದನ್ನು ಒಂದು 2-3 ಕುದಿ ನಾನು ಫಸ್ಟ್ ಕುದಿಸ್ಕೊತೀನಿ. ಅಂದ್ರೆ ಇದ್ರದ್ದು ಕರೆಕ್ಟ್ ತಿಕ್ನೆಸ್ ಗೊತ್ತಾಗ್ತೈತಿ. ಯಾಕಂದರೆ ಇದು ಕುದ ಮೇಲೆ ಇನ್ನೊಂದು ಚೂರು ಗಟ್ಟಿ ಆಕೈತಿ. ಈಗ ನಾ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಕೈಯಾಡಿಸ್ಕೊಂಡು ಇದನ್ನ ಚಲೋತ್ನಂಗೆ 2-3 ಕುದಿ ನಾನು ಕುದಿಸ್ಕೊಂಡು ಬರ್ತೇನಂತ. ಸಾರು ಕುದ್ದ ರೆಡಿ ಆಗೈತಿ ನೋಡ್ರಿ. ಸ್ಮೆಲ್ ಅಂತೂ ಭಾರಿ ಬಂದ್ರೆ ಭಾರಿ ಮಸ್ತ್ ಬರಾಕತ್ತೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಟು ಸಾರಿಗೆ ಒಂದು ಒಗ್ಗರ್ಣಿನ ಮಾಡ್ಕೋತೇನಂತ. ನಾ ಈಗ ಒಗ್ಗರ್ಣೆ ಮಾಡೋಕೆ ನಾ ಒಂದು ಸಣ್ಣ ಬಾಳಗಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚಲೋ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಚಟ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ. ಜೀರಿಗೆ ಚಟ ಅಂದಮೇಲೆ ನಾ ಇಲ್ಲೇ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೈಯಾಡಿಸಿದ್ರೆ ಒಗ್ಗರ್ಣೆ ರೆಡಿ ಆಯ್ತು ನೋಡ್ರಿ. ಬರ್ರಿ ಇದನ್ನು ಸಾರಿಗೆ ಹಾಕ್ಕೊಳ್ಳೋಣಂತ. ರೆಡಿ ಮಾಡ್ಕೊಂಡಂಥ ಒಗ್ಗರ್ಣಿನ ನಾನು ಸಾರಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡ್ವಿ ಅಂದ್ರೆ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತೆ ನೋಡ್ರಿ. ಬರ್ರಿ ನಾ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಕ್ವಿಕ್ ಆ್ಯಂಡ್ ಈಸಿಯಾಗಿ ನೆಲ್ಲಿಕಾಯಿ ಸಾರ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.